ಹಲೋ, ಹಾಯ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ಏಪ್ರಿಲ್ 1, 2026ನೇ ದಿನಾಂಕದಿಂದ ಏಪ್ರಿಲ್ 15ರವರೆಗೆ ಸ್ವಯಂ ಗಣತಿಗೆ ನಮ್ಮ ದೇಶದಲ್ಲಿ ಅವಕಾಶ ಇದೆ. ಹಾಗಾಗಿ ಈ ಡಿಜಿಟಲ್ ಗಣತಿಯಲ್ಲಿ ಭಾಗವಹಿಸುವುದು ಹೇಗೆ, ಈ ಡಿಜಿಟಲ್ ಗಣತಿಯಲ್ಲಿ ಮೊಬೈಲ್ ಮೂಲಕ ಭಾಗವಹಿಸುವುದು ಹೇಗೆ, ಹಾಗೂ ನಿಮ್ಮ ಒಂದು ಮನೆಪಟ್ಟಿಯ ವಿವರವನ್ನು ಸಲ್ಲಿಸೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ 2026 ಏಪ್ರಿಲ್ 1ರಿಂದ ಏಪ್ರಿಲ್ 15ರ ಒಳಗಾಗಿ ನಾವು ಡಿಜಿಟಲ್ ಗಣತಿಯಲ್ಲಿ ಹೇಗೆ ಭಾಗವಹಿಸಬಹುದು ಅನ್ನೋದನ್ನು ಮಾದರಿಯಾಗಿ ಈ ವಿಡಿಯೋದ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ, ಎಂಡ್ವರೆಗೂ ನೋಡಿ ಅಂತ ತಿಳಿಸ್ತಾ, ಈಗ ನೋಡಿ, ನೀವು ನಿಮ್ಮಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿ. ನಾನೀಗ ಸದ್ಯಕ್ಕೆ ನಾನು ಕ್ರೋಮನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ಥರ ಬಂದಾಗ ಈ ಸರ್ಚಲ್ಲಿ ಏನು ಮಾಡಿಬಿಡಿ, ನೀವು se.census.gov.in se.census.gov.in ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸೆನ್ಸಸ್ ಆಫ್ ಇಂಡಿಯಾ 2027 ಅಂತ ಬರುತ್ತೆ ನೋಡಿ. ಡೇಟ್ ಸಹ ಬರ್ತಾ ಇದೆ ಮೇಲ್ಗಡೆ. ಈಗ ನಾವು ನಿಮ್ಮ ಒಂದು ಮೊಬೈಲ್ ಮೂಲಕ ಒಂದು ಮೊಬೈಲ್ ನಂಬರ್, ಒಂದು ಕುಟುಂಬದ ಮುಖ್ಯಸ್ಥರು ಒಂದು ಮೊಬೈಲ್ ಮೂಲಕ ಹೇಗೆ ಲಾಗಿನ್ ಆಗಿ ಮಾಹಿತಿಯನ್ನು ಸಲ್ಲಿಸಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೋಡಿ, ಇಲ್ಲಿ ಸೆಲ್ಫ್ ಎನ್ಯುಮರೇಷನ್ ಅಂತ ಇದೆ. ಈಗ ಇಲ್ಲಿ ಫಸ್ಟ್ ಸ್ಟೇಟ್ ಅಂತ ಕೇಳ್ತಾ ಇದೆ. ರಾಜ್ಯ ಹೆಸರನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅವಾಗ ಏನು ಮಾಡಿ, ಸೆಲೆಕ್ಟ್ ಸ್ಟೇಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೀವು ನಿಮ್ಮ ಸ್ಟೇಟನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಕ್ಯಾಪ್ಚಾ ಅಂದರೆ ಈ ಕೆಳಗಡೆ ಕಾಣಿಸ್ತಿದೆ ಅಲ್ವಾ, ಈ ಕ್ಯಾಪ್ಚಾವನ್ನು ನಾವಲ್ಲಿ ನಮೂದು ಮಾಡಬೇಕು. ಓಕೆ ನೋಡಿ, ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕ್ಯಾಪ್ಚಾವನ್ನು ಎಂಟರ್ ಮಾಡಿದ್ದೀನಿ. ಈಗ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕಾಣ್ತಾ ಇದೆಯಲ್ವ, ಇಲ್ಲಿ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ, ವೆಲ್ಕಮ್, ಸ್ವಾಗತ ಅಂತ ಬರ್ತಾ ಇದೆ ನೋಡಿ. ವೆಲ್ಕಮ್ ಟು ಸೆಲ್ಫ್ ಇನ್ಯುಮರೇಷನ್ ಅಂತ ಪೋರ್ಟಲ್ ಫಾರ್ ಹೌಸ್ ಲಿಸ್ಟಿಂಗ್ ಆಪರೇಷನ್ ಫೇಸ್ ಆಫ್ ಸೆನ್ಸಸ್ 2027 ಅಂತ ಬರ್ತಾ ಇದೆ. Through this portal, you may provide information for HLO pertaining to your household. It will take around 15 to 20 minutes to complete the process. ಅಂದರೆ ಈ ಒಂದು ಮನೆ ಗಣತಿಯನ್ನು ನಾವು ಮೊಬೈಲ್ ಮೂಲಕ ಮಾಡಕ್ಕೆ ಹೋದಾಗ 15ರಿಂದ 20 ನಿಮಿಷ ತಗೊಳುತ್ತೆ. ಹಾಗಾದರೆ ನೋಡೋಣ ಬನ್ನಿ. ಓಕೆ, ನೆಕ್ಸ್ಟ್ ನಾವು ವೆರಿಫೈ ಮತ್ತು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯ ಒಂದು ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನಲ್ಲಿ ನೋಡಿ, ನಿಮಗೆಲ್ಲ ಕಾಣಿಸ್ತಿದೆ, ಸೆಲ್ಫ್ ಎನ್ಯುಮರೇಷನ್ ಫಾರ್ ಕರ್ನಾಟಕ ವಿಲ್ ಬಿ ಓಪನ್ ಟಿಲ್ 15 ಏಪ್ರಿಲ್ 2026 ಅಂತ ಇದೆ. ಅಂದರೆ 15 ತನಕ ಅವಕಾಶ ಇದೆ. ಹಾಗಾಗಿ ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನೇಮ್ ಆಫ್ ದಿ ಹೆಡ್ ಆಫ್ ದ ಹೌಸ್ ಹೋಲ್ಡ್, ಮನೆಯಲ್ಲಿ ಮುಖ್ಯಸ್ಥರ ಹೆಸರನ್ನು ನಾವು ಎಂಟರ್ ಮಾಡಬೇಕು ನೋಡಿ. ಎಂಟರ್ ಮಾಡಕ್ಕೆ ಹೋದಾಗ ಇಲ್ಲಿ ಒಂದು ನೋಟ್ ಬರ್ತಾ ಇದೆ. ಏನಂತ ಬರ್ತಾ ಇದೆ ನೋಟು, ಪ್ಲೀಸ್ ಎಂಟರ್ ದ ನೇಮ್ ಆಫ್ ದ ಹೆಡ್ ಆಫ್ ದಿ ಹೌಸ್ ಹೋಲ್ಡ್ ಕರೆಕ್ಟ್ಲಿ. ಒನ್ಸ್ ರಿಜಿಸ್ಟರ್ಡ್ ಇಟ್ ಕೆನಾಟ್ ಬಿ ಚೇಂಜ್ ಲೇಟರ್. ಅಂದರೆ ಮುಖ್ಯಸ್ಥರ ಹೆಸರನ್ನ ಮುಂದೆ ಬದಲಾಯಿಸಕ್ಕೆ ಬರೋದಿಲ್ಲ, ಅದಕ್ಕೆ ತಪ್ಪಿಲ್ದಂಗೆ ಎಂಟ್ರಿ ಮಾಡಿರಿ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಬಾಕ್ಸ್ ಇದೆ. ಈಗ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ, ನೇಮ್ ಆಫ್ ದಿ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಅಂತ ನಾನು ಒಂದು ಟೈಪ್ ಮಾಡ್ತಾ ಇದ್ದೀನಿ. ಇದು ಟೈಪ್ ಮಾಡಬೇಕು ಇಲ್ಲಿ. ಓಕೆ, ಇಮೇಲ್ ಎಂಟರ್ ಮಾಡಿದ್ದೀನಿ. ಈಗ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ. ಡೈಲಾಗ್ ಬಾಕ್ಸ್ ಬಂದಿದೆ, ಸಕ್ಸಸ್ ಅಂತ. OTP ಸೆಂಟ್ ಯುವರ್ ಮೊಬೈಲ್ ನಂಬರ್ ಅಂತ ಬಂದಿದೆ. ಈಗ ಓಕೆ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ. ಈಗ OTP ಬಂದಿದೆ, ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ವೆರಿಫೈನ ಫಸ್ಟ್ ಏನು ಮಾಡಬೇಕು, ನೀವು ಇಲ್ಲಿ ವೆರಿಫೈ ಮಾಡೋದಕ್ಕಿಂತ ಮೊದಲು ಭಾಷೆನ ಸೆಲೆಕ್ಟ್ ಮಾಡ್ಕೋಬೇಕು. ನನಗೆ ಸದ್ಯಕ್ಕೆ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. OTPಯನ್ನು ಎಂಟರ್ ಮಾಡಿದ್ದೀನಿ. ಈಗ ವೆರಿಫೈ OTP ಅಂತ ಇದೆಯಲ್ಲ, ಈ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಸ್ಟೆಪ್ 1 ಬರ್ತಾ ಇದೆ. ಸ್ಟೆಪ್ 1 ಬಂದ್ಬಿಟ್ಟು ಸ್ಥಳದ ವಿವರಗಳು. ಇಲ್ಲಿ ಸ್ಥಳದ ವಿವರವನ್ನು ನಾವು ಎಂಟರ್ ಮಾಡಬೇಕು ನೋಡಿ. ಇಲ್ಲಿ ರಾಜ್ಯ ತಾನಾಗೆ ಬರ್ತಾ ಇದೆ, ಕರ್ನಾಟಕ ಅಂತೇಳಿ. ಈಗ ಜಿಲ್ಲೆಯನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ಈಗ ಮೇಲಕ್ಕೆ ಸರಿಸ್ಬಿಡಿ. ನೋಡಿ, ಇಲ್ಲಿ ನಮ್ಮ ಜಿಲ್ಲೆ ಕಾಣಿಸ್ತಿದೆ, ತುಮಕೂರು ಅಂತೇಳಿ, ತುಮಕೂರನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಈಗ ಪಿನ್ ಕೋಡನ್ನು, ನಮ್ಮ ಗ್ರಾಮದ ಒಂದು ಪಿನ್ ಕೋಡನ್ನು ಎಂಟರ್ ಮಾಡಬೇಕಾಗುತ್ತೆ ನೋಡಿ. ಪಿನ್ ಕೋಡನ್ನು ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ಪಿನ್ ಕೋಡನ್ನು ಎಂಟರ್ ಮಾಡಿದ್ದೀನಿ. ನಂತರ ಕೆಳಗಡೆ ಗ್ರಾಮ, ಪಟ್ಟಣ, ಪ್ರದೇಶದ ಮಜರೆ, ಗ್ರಾಮ ಅಥವಾ ಗುರುತಿನ ಸ್ಥಳ ಅಂತಹ ಇಲ್ಲಿ ನೀವು ಪಟ್ಟಣವಾಗಿದ್ದರೆ ಪಟ್ಟಣದ ಒಂದು ಏರಿಯಾವನ್ನು ಎಂಟರ್ ಮಾಡಬೇಕು. ಈಗ ನಾನು ಹಳ್ಳಿ ಆಗಿರೋದ್ರಿಂದ ನಾನು ನಮ್ಮ ಗ್ರಾಮದ ಹೆಸರನ್ನ ನೋಡಿ ಟೈಪ್ ಮಾಡ್ತಾ ಇದ್ದೀನಿ. ನೋಡಿ
ಎಂಟರ್ ಮಾಡಿದ್ದೀನಿ. ಇಲ್ಲಿ ಬರ್ತಾ ಇದೆ ಪೆನ್ನೋಬನಹಳ್ಳಿ, ತುಮಕೂರು, ಕರ್ನಾಟಕ, ಇಂಡಿಯಾ ಅಂತ ಬರ್ತಾ ಇದೆ. ಈಗ ನಾನೇನು ಮಾಡ್ತೀನಿ, ಇದು ನಮ್ಮ ಗೂಗಲ್ ಮ್ಯಾಪಲ್ಲಿ ನಮ್ಮ ಮನೆಯನ್ನು ಗುರುತಿಸ್ಲಿಕ್ಕೆ ಒಂದು ಹೆಲ್ಪ್ಫುಲ್ ಅಂತ ಬಿಟ್ಟು ಹೇಳ್ತೀನಿ ನೋಡಿ. ಇಲ್ಲಿ ಈಗ ನಾವು ಪಿನ್ ಕೋಡ್ ಎಂಟರ್ ಮಾಡಿದ್ದೀವಿ, ಊರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಸ್ಟೆಪ್ 2 ಅಲ್ಲಿ ಜನಗಣತಿ ಮನೆಯ ವಿವರ ಇದೆ ನೋಡಿ. ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಅಂತ ಇದೆ. ಈ ಪ್ರಶ್ನೆಗೆ ಉತ್ತರ ಕೆಳಗಡೆ ಇದೆ. ನಿಮ್ಮ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ಸಾಮಗ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಜನಗಣತಿ ಮನೆಯ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ, ಅದರ ಗೋಡೆಗೆ ಬಳಸಿರ್ತಕ್ಕಂಥ ಸಾಮಗ್ರಿ ಕೊಟ್ಟಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಳಿಕ ಜನಗಣತಿ ಮನೆಯ ಮೇಲ್ಚಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಅಂತ ಇದೆ. ನಿಮ್ಮ ಮನೆಯ ಮೇಲ್ಚಾವಣಿಗೆ ಏನು ಬಳಸಿದ್ರ ನೋಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಜನಗಣತಿಯ ಮನೆಯ ಸ್ಥಿತಿಯು ಸದ್ಯಕ್ಕೆ ಹೇಗಿದೆ, ಉತ್ತಮವಾಗಿದೆಯಾ, ವಾಸಕ್ಕೆ ಯೋಗ್ಯವಾಗಿದೆಯಾ ಅಥವಾ ಶಿಥಿಲವಾಗಿದೆಯಾ ಅಂತ ಕೇಳುತ್ತೆ. ಈಗ ನಾವು ವಾಸಕ್ಕೆ ಯೋಗ್ಯವಾಗಿದೆ ಅಂತ ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈಗ ಉಳಿಸಿ ಮತ್ತೆ ಮುಂದೆ ಸಾಗಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಒಂದು ದೃಢೀಕರಣ ಬಂದಿದೆ. ಮುಂದುವರಿಯಲು ನೀವು ಖಚಿತವಾಗಿ ಬಯಸುವಿರ ಅಂತ ಇದೆ, ಹೌದು ಅಂತ ಕ್ಲಿಕ್ ಮಾಡಿ. ಓಕೆ, ಸ್ಟೆಪ್ 2 ಆಯಿತು. ಈಗ ಸ್ಟೆಪ್ 3 ಆ ಜನಗಣತಿ ಮನೆಯ ಸಾಮಾನ್ಯ ಮಾಹಿತಿಯನ್ನ ಕೇಳಿದರೆ ನೋಡಿ, ಇಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿ ಇದೆ. ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ ಅಂತ ಇದೆ. ಆ ಮನೆಯಲ್ಲಿ ವಾಸವಾಗಿರ್ತಕ್ಕಂಥ ಒಟ್ಟು ಸಂಖ್ಯೆಯನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸಿರುವ ಒಟ್ಟು ವ್ಯಕ್ತಿಗಳ ಸಂಖ್ಯೆ 9 ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಕುಟುಂಬದ ಮುಖ್ಯಸ್ಥ ಹೆಸರು ಅಂದ್ರೆ ಈಗಾಗಲೇ ನಾವು ಫಸ್ಟ್ ಲಾಗಿನ್ ಆದ್ಮೇಲೆ ನಮ್ಮ ಮೊಬೈಲ್ ನಂಬರು, ನೇಮು ಮತ್ತೆ ಜಿಮೇಲ್ ಐಡಿಯನ್ನು ಕೊಟ್ಟಿರ್ತೀವಲ್ವಾ, ಅಲ್ಲಿ ಯಾವ ಹೆಸರನ್ನ ಕೊಟ್ಟಿರ್ತೀವೋ ಅದೇ ಹೆಸರಲ್ಲಿ ಫೆಚಿಂಗ್ ಆಗಿರುತ್ತೆ, ಗಮನಿಸಬೇಕು. ಕುಟುಂಬದ ಮುಖ್ಯಸ್ಥರ ಹೆಸರು, ಆಯ್ಕೆ ಮಾಡಿದ ಭಾಷೆ ಅಂತ ಇದೆ ನೋಡಿ. ಇಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರು ಇಂಗ್ಲಿಷ್ ಅಲ್ಲಿ ಇದೆ. ಇಲ್ಲಿ ಕುಟುಂಬ ಮುಖ್ಯಸ್ಥರು ಆಯ್ಕೆ ಮಾಡಿದ ಭಾಷೆ ಅಂತ ಕೇಳುತ್ತೆ. ನಾವಿಲ್ಲಿ ಕನ್ನಡ ಅಂತ ಕನ್ನಡದಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಕುಟುಂಬದ ಮುಖ್ಯಸ್ಥರ ಲಿಂಗ ಕೇಳಿದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಕುಟುಂಬದ ಮುಖ್ಯಸ್ಥರು ಅಥವಾ ಈ ಕುಟುಂಬವು ಪರಿಶಿಷ್ಟ ಜಾತಿ, ಪಾಜ ಅಂದ್ರೆ ಪರಿಶಿಷ್ಟ ಜಾತಿ, ಅಥವಾ ಪಾಪಂ ಅಂದ್ರೆ ಪರಿಶಿಷ್ಟ ಪಂಗಡ ಅಥವಾ ಇತರೆ ಆಗಿದ್ದಲ್ಲಿ ಈಗ SC ST ಪಟ್ಟಿ ವೀಕ್ಷಿಸಲು ಕ್ಲಿಕ್ ಮಾಡಿ. ಅಂದ್ರೆ ನಮಗೆ ಜಾತಿ ಗೊತ್ತಿಲ್ಲ ಅಂದ್ರೂ ಸಹ ನಾವು ಪಟ್ಟಿಯನ್ನು ವೀಕ್ಷಣೆ ಮಾಡಕ್ಕೆ ಇಲ್ಲಿ ಕ್ಲಿಕ್ ಮಾಡಬಹುದು. ಈಗ ನಮಗೆ ಗೊತ್ತಿರೋದ್ರಿಂದ ನೇರವಾಗಿ ನಾನು ಜಾತಿಯನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಮನೆಯ ಮಾಲೀಕತ್ವದ ಸ್ಥಾನಮಾನ ಅಂದ್ರೆ ಈ ಮನೆ ನಾವೀಗ ಸದ್ಯಕ್ಕೆ ಸ್ವಂತ ಇದೆಯಾ, ಬಾಡಿಗೆ ಇದೆಯಾ ನೋಡಿ. ಇಲ್ಲಿ ಆಪ್ಷನ್ಸ್ ಇದೆ, ಸ್ವಂತ, ಬಾಡಿಗೆ, ಆದರೆ ಬೇರೆ ಸ್ಥಳದಲ್ಲಿ ಸ್ವಂತ ಮನೆ ಇದ್ದಲ್ಲಿ ಬಾಡಿಗೆ, ಮತ್ತೆ ಬಾಡಿಗೆ ಆದರೆ ಯಾವುದೇ ಸ್ವಂತ ಮನೆ ಇಲ್ಲದಿದ್ದಲ್ಲಿ ಇತರೆ. ಇಲ್ಲಿ ಸ್ವಂತ ಇರೋದ್ರಿಂದ ಸ್ವಂತನ ಕೊಟ್ಬಿಡಿ. ವಾಸದ ಕೊಠಡಿಗಳ ಸಂಖ್ಯೆ, ಈ ಮನೆಯಲ್ಲಿ ವಾಸದ ಕೊಠಡಿಗಳ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ವಾಸದ ಕೊಠಡಿಗಳ ಸಂಖ್ಯೆ ನಾನು ಟೈಪ್ ಮಾಡ್ತಾ ಇದ್ದೀನಿ ನೋಡಿ. ನಂತರ ಮುಂದಿನ ಪ್ರಶ್ನೆ, ಈ ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ ಅಂತ ಇದೆ. ಇಲ್ಲಿ ಈ ಕುಟುಂಬದ ವಿವಾಹಿತ ದಂಪತಿಗಳ ಸಂಖ್ಯೆನ ಸೆಲೆಕ್ಟ್ ಮಾಡ್ಕೋಬೇಕು, ಸಂಖ್ಯೆಯನ್ನ ಎಂಟರ್ ಮಾಡಬೇಕು. ಓಕೆ, ಇಷ್ಟೆಲ್ಲ ಆದ್ಮೇಲೆ ಈಗ ನಾವು ಉಳಿಸಿ ಮತ್ತು ಮುಂದೆ ಸಾಗಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ದೃಢೀಕರಣ ಬರುತ್ತೆ. ಮುಂದುವರಿಯಲು ನೀವು ಖಚಿತವಾಗಿ ಬಯಸುವಿರ ಅಂತ ಕೇಳುತ್ತೆ, ಹೌದು.
ಈಗ ಸ್ಟೆಪ್ 4 ಬರ್ತಿದ್ದೀವಿ, ಸೌಲಭ್ಯಗಳು ಬಂದಿದ್ದೀವಿ. ಕುಟುಂಬಕ್ಕೆ ಲಭ್ಯವಿರೋ ಸೌಲಭ್ಯಗಳು ಅಂದ್ರೆ ಈ ಜನಗಣತಿ ಮನೆ ಅಲ್ಲಿ ಇರ್ತಕ್ಕಂಥ ಸೌಲಭ್ಯಗಳು ಏನೇನಿದೆ ಅನ್ನೋದನ್ನು ತೋರಿಸಬೇಕು. ಕುಡಿಯುವ ನೀರಿನ ಪ್ರಧಾನ ಮೂಲ ಅಂದ್ರೆ ನಾವು ಹೇಗೆ ನೀರನ್ನು ಕುಡಿತೀವಪ್ಪ ಅಂತಂದ್ರೆ ಮೂಲದಲ್ಲಿ ಸಂಸ್ಕರಿಸಿದ ಕೊಳಾಯಿ ನೀರು, ಮೂಲದಲ್ಲಿ ಸಂಸ್ಕರಿಸದ ಕೊಳಾಯಿ ನೀರು, ಬಾವಿ, ಪೈಪಂಪು, ಕೊಳವೆ ಬಾವಿ ಅಥವಾ ಬೋರ್ವೆಲ್, ಚಿಲುಮೆ, ನದಿ, ಕಾಲುವೆ, ಕೆರೆ, ಕೊಳ ಅಥವಾ ಸರೋವರ, ಪ್ಯಾಕೇಜ್ ಅಥವಾ ಬಾಟಲಿ ನೀರು, ಇತರೆ ಮೂಲಗಳು. ನಾವೀಗ ಕುಡಿಯಕ್ಕೆ ನೀರನ್ನ ಹೇಗೆ ಬಳಸ್ತೀವಪ್ಪ ಅಂತಂದ್ರೆ ಇಲ್ಲಿ ಮೂಲದಲ್ಲಿ ಸಂಸ್ಕರಿಸಿದ ಕೊಳಾಯಿ ನೀರು ಅಂದ್ರೆ ಮೂಲದಲ್ಲಿ ಸಂಸ್ಕರಿಸಿದ ಕೊಳಾಯಿ ನೀರಿಂದ ನಮಗೆ ನೀರು ಬರ್ತಾ ಇದೆ, ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಕುಡಿಯುವ ನೀರಿನ ಮೂಲದ ಲಭ್ಯತೆ ಆವರಣದ ಒಳಗಿದೆಯಾ, ಆವರಣದ ಸಮೀಪ ಇದೆಯಾ, ದೂರದಲ್ಲಿದೆಯಾ ಅಂತ ಕೇಳಿದರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಳಕಿನ ಪ್ರಧಾನ ಮೂಲ ಕೇಳ್ತಾ ಇದೆ. ಇಲ್ಲಿ ಬೆಳಕು ಹೇಗೆ ಬರ್ತಾ ಇದೆ ಈ ಮನೆಗೆ ಅಂತಂದ್ರೆ ಇಲ್ಲಿ ವಿದ್ಯುತ್ ಶಕ್ತಿ, ಸೀಮೆ ಎಣ್ಣೆ, ಸೌರಶಕ್ತಿ, ಇತರೆ ತೈಲ, ಇತರೆ ಯಾವುದೇ ಬೆಳಕಿನ ಮೂಲವಿಲ್ಲದಿರುವುದು, ಕರೆಂಟೇ ಇಲ್ಲ ಅಂದ್ರೆ ಒಂದು ಬೆಳಕಿನ ಪ್ರಧಾನ ಮೂಲ ಏನಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಶೌಚಾಲಯದ ಲಭ್ಯತೆ. ಈ ಮನೆಗೆ ಪ್ರತ್ಯೇಕವಾಗಿ ಕುಟುಂಬದ ಬಳಕೆಗೆ ಮಾತ್ರ, ಇತರೆ ಕುಟುಂಬದ ಜೊತೆಗೆ ಹಂಚಿಕೆ, ಸಾರ್ವಜನಿಕ ಶೌಚಾಲಯ ಅಂತಿದೆ. ಪ್ರತ್ಯೇಕವಾಗಿ ಕುಟುಂಬದ ಬಳಕೆಗೆ ಮಾತ್ರ ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಶೌಚಾಲಯದ ಬಗೆ ಅಥವಾ ವಿಧಗಳು. ಫ್ಲಶ್ ಅಥವಾ ನೀರು ಹಾಕುವ ಶೌಚಾಲಯಗಳನ್ನು ಸಂಪರ್ಕಿಸಿರುವುದು ಅಂದ್ರೆ ಈ ಮನೆಗೆ ಯಾವ ರೀತಿ ಇದೆ, ಒಳಚರಂಡಿ ವ್ಯವಸ್ಥೆ ಇದೆಯಾ, ಅಥವಾ ಪೈಪ್ ಸಿವರ್ ಅಂತ ಇದೆಯಾ, ಅಥವಾ ಸೆಪ್ಟಿಕ್ ಟ್ಯಾಂಕ್ ಇದೆ, ಇತರ ವ್ಯವಸ್ಥೆ. ನಿಮ್ಮ ಮನೆಯ ಶೌಚಾಲಯ ಹೇಗಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಳಿ ಗುಂಡಿ ಶೌಚಾಲಯ ನೋಡಿ, ಚಪ್ಪಡಿ ಸಹಿತ ಅಥವಾ ಗವಾಕ್ಷಿ ಹೊಂದಿದ ಸುಧಾರಿತ ಗುಂಡಿ ಅಂದ್ರೆ ಚಪ್ಪಡಿ ಅಂದ್ರೆ ಮುಚ್ಚಿರ್ತಾರೆ ಗುಂಡಿಯನ್ನ, ಅಥವಾ ಕೆಲ ಕಡೆ ತೆರೆದ ಗುಂಡಿ ಇರ್ತವೆ. ಹೀಗೆ ನಿಮ್ಮದಲ್ಲಿ ಏನಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಏಕಗುಂಡಿ ಶೌಚಾಲಯ, ಚಪ್ಪಡಿ ಸಹಿತ ಗವಾಕ್ಷಿ ಹೊಂದಿದ ಸುಧಾರಿತ ಗುಂಡಿ, ಚಪ್ಪಡಿ ರಹಿತ ಸುಧಾರಿತ ಗುಂಡಿ ಅಂತ ಇದೆ, ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೇವಾ ಶೌಚಾಲಯ, ಮನುಷ್ಯರಿಂದ ಮಲದ ಸ್ವಚ್ಛತೆ, ಪ್ರಾಣಿಗಳಿಂದ ಮಲದ ಸ್ವಚ್ಛತೆ, ತೆರೆದ ಚರಂಡಿಯ ಮೂಲಕ ಮಲದ ವಿಲೇವಾರಿ. ನಾವು ಹೇಗೆ ಶೌಚಾಲಯವನ್ನು ಕ್ಲೀನ್ ಮಾಡಿಸ್ತೀವಪ್ಪ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರುವ ವ್ಯವಸ್ಥೆ. ತ್ಯಾಜ್ಯ ನೀರಂದ್ರೆ ಬಳಸಿದ ನಂತರ ಇರುತ್ತಲ್ಲ ನೀರನ್ನ, ಆ ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರುವ ವ್ಯವಸ್ಥೆ ಅಂತಂದ್ರೆ ಏನಿದೆಯಾ ಅದನ್ನ ತೋರಿಸ್ಬೇಕು. ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ ಇದೆಯಾ, ಇದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಡಿಗೆ ಮನೆಯಲ್ಲಿ ಅಡಿಗೆ ಹೇಗ್ ಮಾಡ್ತೀರಾ, ಅಡಿಗೆ ಮನೆಯಲ್ಲಿ LPG ಇಂದ ಮಾಡ್ತೀರಾ ಅಥವಾ ಸಂಪರ್ಕ ಇಲ್ವಾ ಅಂತ ಕೇಳುತ್ತೆ. LPG ಸಂಪರ್ಕ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮನೆಯ ಒಳಗೆ ಅಡಿಗೆ ಆದರೆ ಅಡಿಗೆ ಮನೆಯಲ್ಲಿ ಅಲ್ಲ, LPG PNG ಸಂಪರ್ಕ ಇದೆ, LPG PNG ಸಂಪರ್ಕ ಇಲ್ಲ. ಮನೆಯ ಒಳಗೆ ಅಡಿಗೆ ಆದರೆ ಅಡಿಗೆ ಮನೆಯಲ್ಲಿ ಅಲ್ಲ ಅಂತ ಇದೆ. ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಏನಿರುತ್ತದನ್ನ ಸಂಪರ್ಕ ಸೆಲೆಕ್ಟ್ ಮಾಡ್ಕೋಬೇಕು. ಬಯಲಲ್ಲಿ ಅಡಿಗೆ ಮನೆಯ ಹೊರಗೆ, ಬಯಲಲ್ಲಿ ಇದೆಯಾ ಅಡಿಗೆ ಮನೆ ಅಥವಾ ಹೊರಗಿದೆಯಾ, LPG ಸಂಪರ್ಕ ಇದೆ, ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಅಡಿಗೆ ಮಾಡಲು ಬಳಸುವ ಪ್ರಮುಖ ಇಂಧನ ಅಂತ ಕೇಳಿದರೆ ಇಲ್ಲಿ ಇಂಧನ ಏನು ಬಳಸ್ತೀರಾ ನೋಡಿ, LPG ಅಥವಾ PNG ಅಂತ ಇದೆಯಲ್ಲ, ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಎಲ್ಲ ಪ್ರಶ್ನೆನ ಸೆಲೆಕ್ಟ್ ಮಾಡಿದ್ದಾದ್ಮೇಲೆ ನಾವು ಉಳಿಸಿ ಮತ್ತು ಮುಂದೆ ಸೈಗೆ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಮುಂದುವರಿಯಲು ನೀವು ಬಯಸುವಿರಾ? ಹೌದು. ಓಕೆ, ಈಗ 5ನೇ ಸ್ಟೆಪ್ಗೆ ಬಂದಿದ್ದೀವಿ. ಸ್ವತ್ತುಗಳು. ಕುಟುಂಬವು ಹೊಂದಿರುವ ಸ್ವತ್ತುಗಳು. ಕುಟುಂಬವು ಹೊಂದಿರುವ ಮತ್ತು ಲಭ್ಯವಿರುವ ಸ್ವತ್ತುಗಳು ವಾಣಿಜ್ಯ ಉಪಯೋಗಕ್ಕೆ ಸಹ ಬಳಸುತ್ತಿದ್ದಲ್ಲಿ ಪರಿಗಣಿಸಬೇಕಾಗಿರುತ್ತದೆ. ನೋಡಿ, ಈಗ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಅಸೆಟ್ಗಳು ಕೇಳ್ತಾ ಇದ್ದಾರೆ. ಇಲ್ಲಿ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಇದೆಯಾ ಅಂತ ಕೇಳ್ತಾರೆ. ಸಾಂಪ್ರದಾಯಿಕ ರೇಡಿಯೋ ಸೆಟ್, ಮೊಬೈಲ್, ಸ್ಮಾರ್ಟ್ ಫೋನ್, ಯಾವುದೇ ಇತರ ಸಾಮಗ್ರಿ ಯಾವುದಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಏನಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಲಿವಿಷನ್ ನೋಡಿ, ಟಿವಿ ನಿಮ್ಮ ಮನೆಯಲ್ಲಿ ಇದೆಯಾ, ಇಲ್ಲಿ ದೂರದರ್ಶನ ಉಚಿತ ಡಿಶ್, ಇದರೇ DTH ಡಿಶ್, ಆಮೇಲೆ ಕೇಬಲ್ ಸಂಪರ್ಕ, ಇಲ್ಲಿ ಇತರೆ DTH ಮತ್ತು ಡಿಶ್ ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಟರ್ನೆಟ್ ಸೌಲಭ್ಯ ಮನೆಗೆ ಹೇಗಿದೆ, ಮೊಬೈಲ್ ಮೂಲಕ ಇದೆಯಾ, ಸ್ಮಾರ್ಟ್ ಫೋನ್ ಮೂಲಕ ಇದೆ, ಬೇರೆ ಯಾವುದೇ ಸಾಧನ ಇದ್ರೆ ಅದನ್ನ ಏನಿದೆಯೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮನೆಯಲ್ಲಿ ಲ್ಯಾಪ್ಟಾಪ್ ಇದ್ರೆ ಅಥವಾ ಕಂಪ್ಯೂಟರ್ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಲಿಫೋನ್ ಮತ್ತು ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ ಇದ್ರೆ ನಿಮ್ಮ ಹತ್ರ ಇದ್ರೆ, ಸ್ಥಿರ ದೂರವಾಣಿ ಮಾತ್ರ ಇದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಟೆಲಿಫೋನ್ ಮತ್ತು ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ಇದ್ರೆ ಹೌದು, ಸ್ಥಿರ ದೂರವಾಣಿ ಮಾತ್ರ, ಮೊಬೈಲ್ ಮಾತ್ರ, ಇಲ್ಲಿ ಸ್ಮಾರ್ಟ್ ಫೋನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೈಸಿಕಲ್ ಮತ್ತು ಮೋಟಾರ್ ಸೈಕಲ್ ಇದೆಯಾ ಮನೆಯಲ್ಲಿ, ಬೈಸಿಕಲ್ ಆಗಿರ್ಬೋದು, ಸ್ಕೂಟರ್ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಇದೆಲ್ಲ ಕೇಳ್ತಾರಲ್ಲಿ. ಮೇಲಿನ ಎರಡೂ ಇದ್ದಲ್ಲಿ ಬೈಸಿಕಲ್ ಇದೆ, ಸ್ಕೂಟರ್, ಮೋಟಾರ್ ಸೈಕಲ್, ಮೊಪೆಡ್ ಇದೆ, ಅವಾಗ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿದ್ದರೆ ಕೆಳಗಡೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಷನ್ ಅವಧಿ ಮುಗಿಯುತ್ತಿದೆ.
ಲಾಗಿನ್ ಆಗಿರಿ. ಕಾರು, ಜೀಪು, ವ್ಯಾನ್ ಅಂತ ಇದೆ. ಇದ್ರೆ ಇದೆ ಅಂತ ಕೊಡಿ, ಇಲ್ಲಂದ್ರೆ ಇಲ್ಲ ಕೊಡಿ. ಕುಟುಂಬದಲ್ಲಿ ಸೇವನೆಗೆ ಬಳಸುವ ಪ್ರಮುಖ ಧಾನ್ಯ ಅಂತ ಕೇಳುತ್ತೆ. ಇಲ್ಲಿ ಅಕ್ಕಿ ಅಂತ ಇದೆ, ಮೆಕ್ಕೆಜೋಳ, ಇನ್ನಿತರೆ ಯಾವ್ದನ್ನ ಇದೆ ಇದ್ರಾಗಿ ತೋರಿಸಿ. ಮೊಬೈಲ್ ನಂಬರ್ ಬಂದಿದೆ. ಈಗ ಉಳಿಸಿ ಮತ್ತು ಮುಂದೆ ಸಾಗಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮುಂದುವರೆಯಲು ನೀವು ಖಚಿತವಾಗಿ ಬಯಸುವಿರಾ? ಅವಾಗ ಹೌದು ಅಂತ ಕ್ಲಿಕ್ ಮಾಡಿ. ಮುನ್ನೋಟ ಅಂದ್ರೆ ವ್ಯೂ. ಈಗ ನಾವು ನೋಡಿ ಸ್ಟೆಪ್ 6 ಬಂದ್ಬಿಟ್ಟು ಪೂರ್ವ ವೀಕ್ಷಣೆ ಮತ್ತು ಮಾಡಿ ಮತ್ತು ದೃಢೀಕರಿಸಿ. ಅಂದ್ರೆ ನಾವು ಈಗ ಎಂಟ್ರಿ ಮಾಡಿದೀವಲ್ಲ, ಈ ಎಂಟ್ರಿ ಮಾಡಿರೋ ಡೀಟೇಲ್ಸ್ ಒಂದ್ಸಲ ವೆರಿಫೈ ಮಾಡಬೇಕು. ನೋಡಿ, ವೆರಿಫೈ ಮಾಡಬೇಕು. ವೆರಿಫೈ ಮಾಡ್ತಾ ಇದ್ದೀನಿ. ಓಕೆ, ನಾವು ಇದನ್ನ ಚೆಕ್ ಮಾಡಿದಾಗ ಏನಾದರೂ ಮಿಸ್ಟೇಕ್ಸ್ ಇತ್ತಪ್ಪ ಅಂತಂದ್ರೆ ನಾವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈಗ ನಾವು ಎಲ್ಲಷ್ಟು ಪೂರ್ವ ವೀಕ್ಷಣೆ ಮಾಡಿದೀವಿ. ಮಾಹಿತಿ ಸರಿ ಇದ್ದಾಗ ದೃಢೀಕರಿಸಿ ಮತ್ತು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಅಥವಾ ಡ್ರಾಫ್ಟ್ ಆಗಿ ಉಳಿಸಿ ಅಂತ ಅಂದಾಗ ನೀವು ಅದನ್ನ ಡ್ರಾಫ್ಟ್ ಆಗಿ ಸೇವ್ ಮಾಡ್ಕೋಬಹುದು. ಅಥವಾ ಏನಾದರೂ ಇದರ ತಿದ್ದುಪಡಿ ಅಪ್ಡೇಟ್ಸ್ ಇದ್ರೆ ತಿದ್ದುಪಡಿಗಾಗಿ ಹಿಂದಿರುಗಿ ಅಂತ 3 ಅವಕಾಶ ಇದಾವೆ. ಎಲ್ಲ ಮಾಹಿತಿ ಸರಿ ಇರೋದ್ರಿಂದ ನಾನು ಏನ್ ಮಾಡ್ತಾ ಇದ್ದೀನಿ, ದೃಢೀಕರಿಸಿ ಮತ್ತು ಸಲ್ಲಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಅಂತಿಮ ಸಲ್ಲಿಕೆಯ ನಂತರ ಸಲ್ಲಿಸಿದ ಮಾಹಿತಿಗಳಲ್ಲಿ ಯಾವುದೇ ಬದಲಾವಣೆ ಸಾಧ್ಯವಾಗುವುದಿಲ್ಲ. ನೀವು ಮುಂದುವರೆಯಲು ಖಚಿತವಾಗಿ ಬಯಸುವಿರಾ? ಅಂದ್ರೆ ಇನ್ನೇನು ಚೇಂಜಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು ಅಂತ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ ಗಣತಿಯ ಐಡಿ ಬಂದಿದೆ. ಈಗ ನಾವು ಮಾಡಿದೀವಲ್ಲ, ನಾವು ಸ್ವಯಂ ಗಣತಿ ಮಾಡಿದೀವಿ. ಈ ಸ್ವಯಂ ಗಣತಿ ಮಾಡಿದಾಗ ನಮಗೆ ಈ ರೀತಿಯ ಒಂದು ನಂಬರ್ ಬರುತ್ತೆ. ನಿಮ್ಮ ಮನೆಪಟ್ಟಿ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಲು ಈ ಸ್ವಯಂ ಗಣತಿ ಐಡಿಯನ್ನು ಗಣತಿದಾರರೊಂದಿಗೆ ಹಂಚಿಕೊಳ್ಳಲು ನಿಮಗೆ ವಿನಂತಿಸಲಾಗಿದೆ. ಅಂದ್ರೆ ಈ ಗಣತಿದಾರನ ಮನೆಗೆ ಬಂದಾಗ ಅವರಿಗೆ ಐಡಿ ಕೊಡಬೇಕು. ಇಲ್ಲದಿದ್ದರೆ ಗಣತಿದಾರ ಹೊಸ ಗಣತಿಯನ್ನು ಮಾಡಬೇಕಾಗಬಹುದು. ಅದಕ್ಕೋಸ್ಕರ ಏನ್ ಮಾಡಬೇಕು, ಈ ತರ ಐಡಿ ಬರೋದನ್ನ ನೀವು ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೋಬಿಡಿ. ಸ್ಕ್ರೀನ್ ಶಾಟ್ ತಗೋಬಹುದು ಅಥವಾ ಬರೆದಿಟ್ಕೋಬಹುದು. ಈ ಸ್ವಯಂ ಗಣತಿ ಐಡಿಯನ್ನು ನಿಮ್ಮ ಮೊಬೈಲ್ ಮತ್ತು ಇಮೇಲ್ಗೆ ಕಳುಹಿಸಲಾಗಿದೆ. ನೋಡಿ, ಈಗ ಒಂದು ಮೆಸೇಜ್ ಸಹ ಬಂದಿದೆ, ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಬಂದಿದೆ. ಡಿಯರ್ ರೆಸ್ಪಾಂಡೆಂಟ್, ಥ್ಯಾಂಕ್ ಯು ಫಾರ್ ಕಂಪ್ಲೀಟಿಂಗ್ ಸೆಲ್ಫ್ ಇನ್ಫಾರ್ಮೇಶನ್. ಯುವರ್ SC ID is, ಪ್ಲೀಸ್ ಕೀಪ್ ದಿಸ್ ಸೇಫ್ ಅಂಡ್ ಶೇರ್ ಇಟ್ ವಿತ್ ಎನ್ಯುಮರೇಟರ್ ವೆನ್ ಆಸ್ಕ್ಡ್. ಸೆನ್ಸಸ್ 2027 ಅಂತ ಇದೆ. 2027 ಅಂತ ಇದೆ. ಈಗ ನಾವು ಗಣತಿಯನ್ನು ಕಂಪ್ಲೀಟ್ ಮಾಡಿದೀವಿ. ಇದೇ ರೀತಿ ನೀವು ಸಹ ನಿಮ್ಮ ಹತ್ರ ಮೊಬೈಲ್ ಇದ್ದರೆ ನಿಮ್ಮ ಮೊಬೈಲ್ ಮೂಲಕನೇ ನೀವು ಡಿಜಿಟಲ್ ಗಣತಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಮಾದರಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಹಿಟ್ ಬಟನ್ ಅಥವಾ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಇದೇ ರೀತಿಯ ಒಂದು ನ್ಯೂ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಬಂಧು ಬಳಗಕ್ಕೆ, ನಿಮ್ಮ ಸ್ನೇಹಿತರ ಬಳಗಕ್ಕೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.